ಬಿಟ್ಟು ಬಿಡದೆ ಕಾಡುತ್ತಿರುವ ಮುಖ್ಯಮಂತ್ರಿಗಳನ್ನ ಮೂಢ ಹಗರಣ ಅಥವಾ ಮೂಢ ವಿಚಾರದಲ್ಲಿ ಬಂದಿರುವ ಆರೋಪಗಳು ಈಗ ಅವರವರ ಮನೆಗೆ ಮುಟ್ಟಿಸುವ ಕೆಲಸ. ದೋಸ್ತಿಗಳು ಅವರ ಮನೆ ಬಾಗಿಲಿನಲ್ಲೇ ಅಬ್ಬರಿಸಿ ಬೊಬ್ಬರಿಸಲು ನಾಳಿದ್ದಕ್ಕೆ ತಯಾರಿಯಾಗುತ್ತಿದ್ದರೆ ಅವರಿಗೆ ತಮ್ಮ ಮನೆ ಬಾಗಿಲಿನಿಂದಲೇ ಉತ್ತರ ಕೊಡುತ್ತೇನೆ ಎಂದು ಮುಖ್ಯಮಂತ್ರಿಗಳು ನಾಳೆಯೇ ತಯಾರಿ ಮಾಡಿಕೊಂಡಿದ್ದಾರೆ. ಹಾಗೆ ನೋಡಿದರೆ ನಾಳೆ ಸಿದ್ದರಾಮಯ್ಯನವರ ಅಡ್ವಾನ್ಸ್ ಪ್ರತ್ಯುತ್ತರ ಸಿಗತ್ತೆ ನಾಳಿದ್ದಿನ ದೋಸ್ತಿಗಳ ಸಭೆಗೆ. ನಾಳಿದ್ದು ದೋಸ್ತಿಗಳು ಯಾವುದೋ ದಿನಾಂಕದ ಲೆಕ್ಕಾಚಾರದಲ್ಲಿ ಅವರ ಹುಟ್ಟು ಹಬ್ಬ ಅವರೇನು ಗಿಫ್ಟ್ ಕೊಡ್ತಾರೋ ರಿಟರ್ನ್ ನೋಡಬೇಕು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ರಿಟರ್ನ್ ಗಿಫ್ಟ್. ಅದೇನಾಗತ್ತೋ ಗೊತ್ತಿಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಂಜೂರಾದ ನಿವೇಶನ ವಿಚಾರದಲ್ಲಿ ರಾಜಕೀಯ ಕೆಸರಾಚಾಟ ನಡೆದಿರುವುದಕ್ಕೆ ಮುಖ್ಯಮಂತ್ರಿಗಳು ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಪಬ್ಲಿಕ್ ಟಿವಿಗೆ ನೀಡಿದಂತಹ ಒಂದು ವಿಶೇಷ ಸಂದರ್ಶನದಲ್ಲಿ ಇವತ್ತು ಈ ಸೈಟ್ ವಿಚಾರದಲ್ಲಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡರು. ನಗರಾಭಿವೃದ್ಧಿ ಪ್ರಾಧಿಕಾರ ಈ ಕ್ಷಣವೇ ಬೇಕಿದ್ದರೆ ನಮಗೆ ನಮಗೆ ತಮ್ಮ ಕುಟುಂಬಕ್ಕೆ ಅವರ ಪತ್ನಿ ವಿಚಾರದಲ್ಲಿ ಕೊಟ್ಟಿರುವ ನಿವೇಶನ ವಾಪಸ್ ಪಡೆಯಲಿ ಅಂತ ಸ್ವಲ್ಪ ಇಂಗ್ಲೀಷಲ್ಲಿ ಎಮೋಷನಲಿ ಟೇಕ್ ಇಟ್ ಬ್ಯಾಕ್ ಅಂತ ಅಂದರು. ನಾನು ಆಗ ನನಗೆ ಇವರು ಟೇಕ್ ಇಟ್ ಬ್ಯಾಕ್ ಮಾಡಿದ್ರೆ ನಾನು ಟು ಟೇಕ್ ಇಟ್ ಬ್ಯಾಕ್ ನನ್ನ ಕಡೆಗೆ ಹೇಗೆ ಅನ್ನೋದನ್ನು ಕಾನೂನು ಕಡೆಗೆ ಹೋಗ್ತೀನಿ, ನ್ಯಾಯಾಲಯಕ್ಕೆ ಹೋಗ್ತೀನಿ, ನನಗೆ ಅವಕಾಶ ಕೊಡಿ ಹಂಗಾರೆ ಅಂತ ಅವ್ರದ್ದು ವಾದ. ನಿವೇಶನಗಳ ವಿಚಾರದಲ್ಲಿ ಉಂಟಾಗಿರೋ ವಿವಾದದಿಂದ ಶ್ರೀಮತಿಯವರಿಗೂ ವಿಪರೀತವಾದ ಬೇಸರವಾಗಿದೆ. ಹೀಗಾಗಿ ಅವರೆಲ್ಲ ನನಗೆ ಒಂದು ಹೇಳಿದ್ದಾರೆ, ಈ ವಿಚಾರದಲ್ಲಿ ನೀವು ಏನೇ ತೀರ್ಮಾನ ತೆಗೆದುಕೊಂಡರೂ ನಾವು ಬದ್ಧರು ಹಾಗೂ ಬೆಂಬಲ ಇರ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಇಡೀ ಕುಟುಂಬ ನನ್ನ ಜೊತೆಯಲ್ಲಿದೆ ಅಂತ ಸಿದ್ದರಾಮಯ್ಯನವರ ಮಾತು. ಇದೇ ವೇಳೆ ಆಕಸ್ಮಿಕವಾಗಿ ಬಂದ ಪ್ರಶ್ನೆಗೋ ಅಥವಾ ಅದು ಯಾವುದೋ ಪೂರಕವಾಗಿ ಬಂದ ಪ್ರಶ್ನೆಗೋ ಹೇಳಿದ್ರು 3.5 ವರ್ಷ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ. ಆ ಮೂಲಕ ಇಮಿಡಿಯೇಟ್ಲಿ ಜರ್ನಲಿಸ್ಟ್ಗಳಾದ ನಾವೇನು ಮಾಡ್ತೀವಿ, 3.5 ವರ್ಷ ಏನೂ ಇಲ್ಲ ಅಂದ್ರೆ ಅದೇ 50-50 ಇಲ್ಲ ಈಗ ಅಂತ ನಮ್ಮದು ತೀರ್ಮಾನ. ಅದು ಹೇಗಾಗತ್ತೋ ಬಿಡುತ್ತೋ. ಬಟ್ ದಟ್ ವಾಸ್ ನಾಟ್ ದ ಮೇನ್ ಇಶ್ಯೂ ಮೂಡ. ಆ ಸಂದರ್ಶನದಲ್ಲಿ ಅವರು ಹೇಳಿದ್ದು ಇದು. ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ನನಗೆ ಡೆಫಿನೆಟ್ ಆಗಿಲ್ಲ. ಇಲ್ಲ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 ಸೈಟ್ಸ್ ಅಮೌಂಟಿಂಗ್ ಟು 38,284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತು ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಅವ್ರ ಧೈರ್ಯ ಇದ್ರೆ ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೊಳ್ಳಿ. ಆಫ್ಟರ್ ಆಲ್ ದಿಸ್ ಇಶ್ಯೂಸು ಇಷ್ಟೆಲ್ಲ ಗೋಜಲ್ ನಡೆದ ಮೇಲೆ ನನ್ನ ಯಜಮಾನ್ರು 40 ವರ್ಷ ಇಷ್ಟು ಚೆನ್ನಾಗಿ ಹಿಂಗೆ ನಡೆಸ್ಕೊಂಬಂದಿದ್ರು, ಇದು ಹಿಂಗೆ ಆಯ್ತಲ್ಲ ಅಂತ. ಡಸ್ ಶಿ ಫೀಲ್ ಸ್ಯಾಡ್? ಶಿ ಈಸ್ ಫೀಲಿಂಗ್ ಬಿಕಾಸ್ ನಾವು ವಿ ಹ್ಯಾವ್ ನಾಟ್ ಹರ್ಡ್ ಹರ್ ಕಾಮೆಂಟ್ ಯಾವತ್ತು ಕೊಟ್ಟು. ಶಿ ಈಸ್ ಫೀಲಿಂಗ್ ಬ್ಯಾಡ್ ಆನ್ ದಿಸ್ ಇಶ್ಯೂ. ಅವ್ರದ್ದೇನು ಅಡ್ವೈಸು ಮಾನ್ಯ ಮುಖ್ಯಮಂತ್ರಿಗಳಿಗೆ? ನೀವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಿಮ್ಮ ಜೊತೆ ಇರ್ತೀನಿ. ವಾಟ್ ಎವರ್ ಡಿಸಿಷನ್ ಐ ಟೇಕ್, ಶಿ ವಿಲ್ ಬಿ ವಿತ್ ಮೀ, ಮೈ ಫ್ಯಾಮಿಲಿ ವಿಲ್ ಬಿ ವಿತ್ ಮೀ. ಇನ್ನು 3.25 ವರ್ಷ ನನಗೆ ಅನ್ಕೊಂಡಿದ್ದೀನಿ ಯಾವ ತೊಂದರೆನೂ ಇಲ್ಲ. 3.25 ವರ್ಷ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ತಾನೇ ನಾನು ಯಾವ ಅರ್ಥದಲ್ಲಿ ಅದನ್ನು ಕೇಳ್ತಾ ಇದ್ದೀನಿ ಅಂತ? 3.25 ಗೊತ್ತಾಯ್ತು ನನಗೆ, ಅರ್ಥ ಆಗುತ್ತೆ. ಯಾವ ಸಮಸ್ಯೆನೂ ಇಲ್ಲ. ಅಯ್ಯೋ ರಾಮಚಂದ್ರ, ಹೌದಾ? ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಅದರ್ಸ್ ಆರ್ ಟಾಕಿಂಗ್. ಈ ಲುಕ್ಸ್ ಲೈಕ್ ಎ ವೀಕ್ ಮ್ಯಾನ್. ಅದೇನೋ ಎಂಡಿಗೆ ಬಂದ್ಬಿಡುತ್ತಂತೆ, ಕೌಂಟರ್ ಅಟ್ಯಾಕ್ ಅದಕ್ಕೆ ನಡೀತಾ ಇದೆ, ಸುಲಭವಾಗಿ ಎತ್ತಾಕ್ಬಿಟ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ತಾವೇ ಹೇಳ್ದಂಗೆ ಅದು ಡ್ಯಾಮೇಜ್ ಆದರೆ ಆಟೋಮೆಟಿಕ್ ಪೊಲಿಟಿಕಲ್ ಲಾಭ ಸಿಕ್ಕತ್ತೆ ನಮಗೆ ನಾಳೆ ಅಂತಾನೆ ಅವ್ರದ್ದು ಐಡಿಯಾ ಅಂತಾನೆ ಎಲ್ಲರೂ ಹೇಳ್ತಿರೋದು. ಅನ್ಕೊಂಡಿದ್ರೆ ಅವರು ಮೂರ್ಖರು. ಸರ್, ಈ ಮೂಢ ವಿಷಯದಲ್ಲಿ ಹಾಗಿದ್ರೆ ಮುಖ್ಯಮಂತ್ರಿಗಳನ್ನ ತಡಿತಾ ಇರೋದೇನು ಅನ್ನೋ ಪ್ರಶ್ನೆ ಬರುತ್ತೆ ಸರ್. ಅವ್ರು ಹೇಳ್ತಾರೆ ವಾಪಸ್ ತಗೊಳ್ಳಿ, ಅವರು ಯಾರು ತಡೆದಿದ್ದು ಅಂತ. ಇದು ನಾನು ಅವತ್ತಿಂದಾನು ಹೇಳ್ತಿದ್ದೀನಿ, ಇವತ್ತು ಹೇಳ್ತೀನಿ. ಒಂದ್ ಸೈಡ್ ಸಿವಿಲ್ ಇಶ್ಯೂ, ಇನ್ನೊಂದು ಸೈಡ್ ಪೊಲಿಟಿಕಲ್ ಇಶ್ಯೂ. ಇದೆರಡೂ ಇಶ್ಯೂ. ಇದು ನಾನು ಅವತ್ತಿಂದಾನು ಹೇಳ್ತಿದ್ದೀನಿ, ಇವತ್ತು ಹೇಳ್ತೀನಿ. ಈ ಪೊಲಿಟಿಕಲ್ ಇಶ್ಯೂಗೆ ನಾನು ನೀವು ಉತ್ತರ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ರಾಜಕಾರಣಿಗಳು ಅವರವರ ಪರ್ಸೆಪ್ಷನ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಅವರವರ ಹೋರಾಟಗಳನ್ನು ರೂಪಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಲಾಜಿಕ್ ಇರಲೇಬೇಕು ಅಂತ ಎಲ್ಲೂ ಇಲ್ಲ. ಅದು ಕಾಂಗ್ರೆಸ್ ಅಲ್ಲೂ ನಿಜ, ಬಿಜೆಪಿಗೂ ನಿಜ, ಎಲ್ಲರಿಗೂ ನಿಜ. ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಎ ಪೊಲಿಟಿಕಲ್ ಸೈಡ್.
ಆನ್ ಸಿವಿಲ್ ಸೈಡ್ ಆಸ್ತಿ ವಿಚಾರಗಳಲ್ಲಿ ಬಂದಾಗ ಪ್ರಶ್ನೆಗಳು ಹೀಗೆ. ಮುಖ್ಯಮಂತ್ರಿಗಳ ನಂಬಿಕೆ ವಿಶ್ವಾಸ ಏನು? ಶ್ರೀಮತಿಯವರು ಜಮೀನನ್ನು ಕಳೆದುಕೊಂಡಿದ್ದಾರೆ ಹೌದು ಅಲ್ವಾ? ಹೌದು ಆ ಜಮೀನಿಗೆ ಯಾವುದೋ ಒಂದು ರೂಪದಲ್ಲಿ ನೀವು ಪರಿಹಾರವನ್ನು ದಯಪಾಲಿಸಬೇಕು. ಅದಕ್ಕೆ ಆಕೆ ಅರ್ಜಿಯನ್ನು ಹಾಕಿದ್ದಾರೆ. ಹಾಕಿದ್ದಾಗ ನನಗೆ ಅಧಿಕಾರವಿದ್ದರೂ ನಾನು ಅದನ್ನು ತೆಗೆದುಕೊಂಡಿಲ್ಲ ಹಿಂದೆ, ಈಗ ಮಧ್ಯಪ್ರವೇಶ ಮಾಡಿಲ್ಲ. ನಾನು ಎಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಎಂದು ಆಕೆ ಕೇಳಿಲ್ಲ. ಆದರೆ ಮೂಡ ಅದನ್ನು ಡಿಸೈಡ್ ಮಾಡಿ ಕೊಟ್ಟಿದೆ, ನಾವು ತೆಗೆದುಕೊಂಡಿದ್ದೇವೆ. ಈಗ ಇದು ಸರಿ ಇಲ್ಲ ಅನ್ನುವುದು ಮೂಡ ಹ್ಯಾಸ್ ಟು ಟೇಕ್ ಆಕ್ಷನ್. ಈಗ ಆರೋಪ ಬಂದಿದ್ದು ಅವ್ರ ಮೇಲಲ್ವಾ? 1000 ಬರ್ಬೋದು. ನಾನು ಅರ್ಜಿ ಹಾಕಿ ಕೇಳಿದ್ನೇನೋ ಅಂತ ಅವ್ರದ್ದು ವಾದ. ನಾನು ಹೀಗೆ ಕೊಡಿ, ಇಲ್ಲೇ ಕೊಡಿ, ಇಷ್ಟೇ ಕೊಡಿ ಅಂತ ನಾನು ಕೇಳಿಲ್ಲ. ನಿಮ್ಮ ನಿಯಮದ ಪ್ರಕಾರ ಕೇಳಿದ್ದೀನಿ, ಕೊಟ್ಟಿದ್ದೀರಿ. ಈಗ ನಾನು ಕೇಳಿದ್ದು ತಪ್ಪು, ಸರಿಯಾಗಿ ಕೊಟ್ಟಿಲ್ಲ ಅನ್ನೋದ್ರೆ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ. ನಾವು ಮೂಡ ಕ್ಯಾನ್ ಥಿಂಕ್ ನಾವೇನಾದರೂ ರಾಂಗ್ಫುಲ್ ಡಿಸಿಷನ್ ತಗೊಂಡಿದ್ರೆ ಮೂಡ ಶುಡ್ ಇನಿಷಿಯೇಟ್ ಆಕ್ಷನ್. ನಾವು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದಟ್ ಇಸ್ ಎ ಡಿಫರೆಂಟ್ ಕಾಲ್. ನನಗೆ ಗೊತ್ತಿಲ್ಲ, ಅದು ಅವ್ರು ತೀರ್ಮಾನ ಮಾಡಬೇಕೀಗ. ಓಕೆ, ಮೂಡ ಶುಡ್ ಇನಿಷಿಯೇಟ್ ಆರ್ ಗವರ್ನರ್ CS ಮೂಲಕ ಮೂಡ ಇಂದ ರಿಪೋರ್ಟ್ ತರಿಸ್ಕೋಬಹುದು. ಏನಾಗಿದೆ ಅಂತ, ಇದು ಹೌದಾ ಅಲ್ಲವಾ, ಇದು ರದ್ದತಿಗೆ ಯೋಗ್ಯವೋ ಅಲ್ಲವೋ, ಆಕೆಗೆ ಪರಿಹಾರ ಬರುವುದಕ್ಕೆ ಲಾಯಕ್ಕಿದೆಯಾ ಇಲ್ಲವಾ, ಬಂದರೆ ಎಷ್ಟು ಬರಬೇಕು ಎಂಬುದಕ್ಕಿದೆಯಾ ಇಲ್ಲವಾ, ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ ತರಿಸ್ಕೋಬಹುದು. ಆ ಕಡೆ ಈ ಕಡೆಯವ್ರು ಏನು ಹೇಳ್ತಾರೆ, ಚೀಫ್ ಮಿನಿಸ್ಟ್ರೇ ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಅವರೇ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ ಇದೆ. ಅದು ಅವ್ರು ತಗೊಂಡ್ರದ್ದು ಅಲ್ಲದೆ ಇರ್ಬೋದು, ಅವ್ರು ಶ್ರೀಮತಿ ಆದರೂ ಅದು ಅವ್ರದ್ದು ಅಂತಾನೆ ಅರ್ಥ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಅವರು ಸ್ವಜನ ಪಕ್ಷಪಾತ ಆಗೋಗಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಆ ದಾಖಲೆಯಲ್ಲಿ ಹಿಂಗಿದೆ, ದಾಖಲೆಯಲ್ಲಿ ಹಿಂಗಿದೆ, ಈ ದಾಖಲೆಯಲ್ಲಿ ಹಿಂಗಿದೆ. ಸೊ ಎರಡೂ ರಾಜಕೀಯ ಪಕ್ಷಗಳ ವಾದ ಪ್ರತಿವಾದಗಳು ಇವು ಸಿವಿಲ್ ಸೈಡ್ಗೂ. ಆದರೆ ಇವರಿಬ್ಬರೂ ನಮ್ಮದೇ ಸರಿ ಅಂದಾಗ ಅದು ತಪ್ಪು, ಹೌದು ನಾವು ಹೇಳ್ತಿರೋದು ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳುವ ಮನೋಸ್ಥಿತಿ ಯಾರಿಗೂ ಇಲ್ಲ. ಇಬ್ರು ನಾವು ಹೇಳ್ತಿರೋದು ಸರಿ ಇದೆ. ಹಾಗಿದ್ರೆ ಯಾರು ಇತ್ಯರ್ಥ ಮಾಡಬೇಕಿದ್ರೆ ಥರ್ಡ್ ಪಾರ್ಟಿ ಯಾರು ಇತ್ಯರ್ಥ ಮಾಡಬೇಕು. ಚೀಫ್ ಮಿನಿಸ್ಟರ್ ಹೇಳ್ತಾರೆ ಜುಡಿಷಿಯಲ್ ಕಮಿಷನ್ ಕೊಟ್ಟಿದ್ದೀನಿ, ಅಲ್ಲಿಂದ ಏನು ರಿಪೋರ್ಟ್ ಬರುತ್ತೋ ಅದಕ್ಕೆ ಬದಲಾಗ್ತೀನಿ ಅಂತಾರೆ. ಇವ್ರು ಹೇಳ್ತಾರೆ ಜುಡಿಷಿಯಲ್ ಕಮಿಷನ್ ಬೇಡ, ಅದು ಕೋರ್ಟ್ಗೆ ಹೋಗ್ಬೇಕು ಅಂತಾರೆ. ಫೇರ್ ಎನಫ್. ನನ್ನ ಪ್ರಕಾರ ಎಲ್ಲರೂ ಕೋರ್ಟ್ಗೆ ಹಾಕ್ಬೋದಲ್ಲ, ಕೋರ್ಟಲ್ಲಾದರೂ ಇತ್ಯರ್ಥ ಆಗಬೇಕಲ್ಲ. ಇಟ್ ಈಸ್ ಎ ಸಿವಿಲ್ ಡಿಸ್ಪ್ಯೂಟ್, ನೋ ಡೌಟ್. ಕ್ರಿಮಿನಲ್ ಲಯಬಿಲಿಟಿ ಬರಬೇಕಾದ್ರೆ ಸಂಬಡಿ ಹ್ಯಾಸ್ ಟು ಪ್ರೂವ್ ಇಟ್. ಅದನ್ನೀಗ ಲೈಕ್ ಚೀಫ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಾರೆ, ಪ್ರೆಷರ್ ಹಾಕಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಬರಬೇಕದು. ಇಲ್ಲಿವರೆಗೂ ಆ ರೀತಿ ಆರೋಪಗಳಲ್ಲಿ ಬಂದಿದ್ದು ದಾಖಲೆಯಲ್ಲೂ ಬಂದಂಗಿಲ್ಲ ಅಲ್ಲಿ. ಇಲ್ಲ, ಆದ್ರೆ ನಿವೇಶನಕ್ಕೆ ಅಂತ ತಗೊಂಡು ಅದನ್ನ ಕೃಷಿ ಅಂತ ನೆಕ್ಸ್ಟ್ ತೋರಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಇಲ್ಲ ಅಂತಾರೆ ಅವರು, ಅದ್ರ ಹಿಂದೆನೇ ಅದು ಇದಾಗಿದೆ ಅಂತ ಇತ್ತು ಅಂತಾರೆ. ಎಗೈನ್ ದಟ್ ಕ್ವಶನ್ ಹ್ಯಾಸ್ ಟು ಬಿ ಆನ್ಸರ್ಡ್ ಅಲ್ಲ. ಎಲ್ಲ ಒಂದ್ ಕಡೆ ಯಾರು ತೀರ್ಮಾನ ಮಾಡಬೇಕು, ಇದು ಕೃಷಿ ಎಂದು ನಾನು ಹೇಳಿದ್ಮೇಲೆ ಇದೇ ಡಾಕ್ಯುಮೆಂಟ್ ಸರಿ ಆಯ್ತು ಸಿದ್ದರಾಮಯ್ಯ ಕಮಾನ್ ಗೋ 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 ಹೋಮ್ ಅಂತ ಅವರು ಇದು ಪರಿವರ್ತನೆ ಆಗೋಗಿರೋ ಜಮೀನು ಅಂತಿದೆ. ಯಾವನ್ಗೆ ಹೇಳ್ತಾ ಇದ್ದ ಯು ಗೋ ಹೊಯ್ಸೈ ಅಂತ ಅವ್ರು. ಇದರಿಂದ ಪ್ರಯೋಜನ ಇಲ್ಲ. ದಾಖಲೆಗಳ ಇವ್ಯಾಲ್ಯೂಯೇಷನ್, ಅವುಗಳ ಕಾನೂನು ಬದ್ಧತೆ ಮತ್ತು ಮಾನ್ಯತೆಯನ್ನು ತೀರ್ಮಾನ ಮಾಡಬೇಕಾಗಿರುವುದು ಸಮ್ ಜುಡಿಷಿಯಲ್ ಫಾರಂ. ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್ ಇದಕ್ಕೆ. ದಾಟ್ ಹ್ಯಾಸ್ ಟು ಬಿ ಡನ್. ಪೊಲಿಟಿಕಲ್ ನಾನು ಹೇಳ್ತಿಲ್ಲ, ಅದು ನಿಮ್ಮ ವಿಚಾರ. ನೀವು ಜನಾಂದೋಲನ ಯಾತ್ರೆ ಮಾಡಿ, ಅವ್ರ ಪಾದಯಾತ್ರೆ ಮಾಡ್ತಾರೆ, ನೀವು ಇನ್ನೊಂದು ಮಾಡಿ, ಅವ್ರು ಒಂದು ಮಾಡ್ತಾರೆ, ಅದು ಬೇರೆ ವಿಚಾರ. ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು ಅಷ್ಟೇ. ಆಗಿದೆಯಾ ಇಲ್ವಾ, ಎಕ್ಸಾಕ್ಟ್ಲಿ ಅರ್ಹರ ಅಲ್ಲವಾ, ಆಗಿದ್ರೆ ಅಷ್ಟು ಬರಬೇಕಿತ್ತ ಬರಬಾರ್ದಿತ್ತ, ಆ ಪ್ರಮಾಣದಲ್ಲಿ ತಗೋಬೋದಿತ್ತ ತಗೋಬಾರ್ದಿತ್ತ, ಕೊಡಲೇಬೇಕಿತ್ತ ಕೊಡಲೇಬಾರದಿತ್ತ. ಸಿ ಯು ಕೆನಾಟ್ ಟೇಕ್ ಅವೇ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್ ಇದರಲ್ಲಿ ಟು ಚಾಲೆಂಜ್ ಮೂಡ ಡಿಸಿಷನ್ ಅನ್ನ ನಾಳೆ ಕೋರ್ಟಲ್ಲಿ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಬಿಡುತ್ತೋ, ಶಿ ಕ್ಯಾನ್ ಚಾಲೆಂಜ್. ನಾನು ಅರ್ಹಳಿದ್ದೀನಿ, ನನಗೆ ಯಾವ ಲೆಕ್ಕಾಚಾರದಲ್ಲಿ ಕೊಡಲ್ಲ ಅಂತೀರಿ ಅಂತಂದ್ಬಿಟ್ಟು ಆಕೆ ಹೋಗ್ಬೋದು, ತಡೆಯೋಕ್ಕಾಗಲ್ಲ ನೀವು. ಕೋರ್ಟು ಇಲ್ಲ ಮೇಡಮ್ ನಿಮ್ಗೆ ಕೊಡಕ್ಕೆ ಬರಲ್ಲ ಅಂತಾನೆ ಹೇಳ್ಬೋದು, ಹೌದು ತಪ್ಪಾಗಿದೆ ಕೊಡ್ರಿ ಎತ್ಲ ಕಡೆಗೆ ಅವ್ರಿಗೂ ಅಂತಾನೆ ಹೇಳ್ಬೋದು, ಗೊತ್ತಿಲ್ಲ. ದಾಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಈಗ ಇನ್ ಕೇಸ್ ಮೂಡ ಇದನ್ನ ವಾಪಸ್ ತಗೊಂಡ್ರು ಸರ್, ಕೇಸ್ ಇದೆಯಲ್ಲ ಅದು ಹೇಗೆ ಏನಾಗ್ಬೋದು? ಯಾವ ಕೇಸ್? ಇವ್ರ ಮೇಲೆ ಕೇಸ್ ಹಾಕಿದಾರಲ್ಲ, ಆ ಕೇಸ್ಗೆ ಅಕಂಪನಿಂಗ್ ಆಗಿ ಏನಾದ್ರು ಬರಬೇಕಲ್ಲ. ಕೇಸ್ ಆಗ್ಬೋದು, FIR ಆಗತ್ತೆ, ಕೇಸು ಆಗತ್ತೆ, ಬೇಕಾದ್ರೆ ಆಗ್ಬೋದೇನೋ. ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ಅದನ್ನ ಅದಾಗದೇ ಇರೋ ತಡೆಯಕ್ಕಾಗತ್ತೆ ಅನ್ಕೊಂಡಿಲ್ಲ. ಅಕಂಪನಿಂಗ್ ಆಗಿ ಬರಬೇಕಲ್ಲ ನಾಳೆ, ಅಲ್ಲಿ ಪ್ರೂವ್ ಮಾಡಿದ್ರಲ್ಲಿ ಅಲ್ಲಿ ಬರಬೇಕಲ್ಲ. ಅಲ್ಲಿ ದಿ ಕ್ರಿಮಿನಲ್ ಇಂಟೆನ್ಷನ್ ಇದೆ ಇದರಲ್ಲಿ, ಪಕ್ಷಪಾತ ಧೋರಣೆ ಕಾಣಿಸ್ತಾ ಇದೆ ಅನ್ನೋದು ಬರೋದಕ್ಕೆ ಏನಾದ್ರು ಬರಬೇಕಲ್ಲಿ ಒಳಕ್ಕೆ, ಅದು ಬಂದಾಗ ನೋಡಬೇಕು. ಸೊ ಹಾಗಾಗಿ
ಈಗ ಅವ್ರು ಹೇಳಿರೋದ್ರಿಂದ ನಿಮಗೆ ಸರಿ ಇಲ್ಲ ಅನ್ಸೋದಾದ್ರೆ ಯು ಟೇಕ್ ಇಟ್ ಬ್ಯಾಕ್ ಅನ್ನೋದು. ಅಧಿಕಾರಿಗಳು ಏನು ನೀವು ರಾಜ್ಯಾಂಗ, ರಾಜ್ಯದ ಜನತೆ ಮತ್ತು ರಾಜ್ಯದ ಜನತೆಯ ಬೊಕ್ಕಸದಿಂದ ಬರುತ್ತಿರುವ ಸಂಬಳದ ಅಡಿಯಾಳುಗಳು ಅಂದರೆ ಆಳುಗಳು ಅನ್ನೋ ಲೆಕ್ಕಾಚಾರದಲ್ಲ, ಅದನ್ನ ಅಧಿಕಾರ ಆ ಅವ್ರಿಗೆ. ಸೇವೆಗಿದ್ದವು. ನೀವು ನಿಮ್ಮ ನಿರ್ಧಾರವನ್ನು ಮಾಡಿ. ಈಗ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ಯಾರು ಯಾರನ್ನ ತಡೆಯೋ ಪರಿಸ್ಥಿತಿ ಇಲ್ಲ ಈಗ. ಮಾಡಬೇಕು. ಇಫ್ ಇಟ್ ಇಸ್ ರಾಂಗ್, ಸೆಂಡ್ ದ ನೋಟಿಸ್ ಟು ಹಿಸ್ ವೈಫ್, ಸಾರಿ ರಾಂಗ್ಲಿ ಇದು ಕೊಟ್ಟಿದ್ದೀವಿ. ಆ ಥರದ್ದು ಎಷ್ಟು ಕೇಸು BDA ಮೂಡಾನೆಲ್ಲ ಕ್ಯಾನ್ಸಲೇಷನ್ಸ್ ಆಗಿಲ್ಲ, ಆರ್ ಇಂಡಸ್ಟ್ರಿಯಲ್ ಸೈಟ್ಗಳಿಂದ ಕೊಟ್ಟಾಗ ಕ್ಯಾನ್ಸಲೇಷನ್ಸ್ ಆಗಿರಲ್ಲ. ಹಾಗೆ ಇಲ್ಲ ಅನ್ನೋ ಹಾಗೆ ಕೊಡಿ, ಕ್ಯಾನ್ಸಲೇಷನ್ ಕೊಡಿ. ಓಕೆ, ಅದನ್ನ ಅವ್ರು ಚಾಲೆಂಜ್ ಮಾಡಕ್ಕೆ ಅಧಿಕಾರ ಇರುತ್ತೆ, ಮಾಡ್ಕೋತಾರೆ ಕೋರ್ಟಲ್ಲಿ. ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದಕ್ಕೆ ಬದಲಾಗಿ ಆಮೇಲೆ ದ್ಯಾಟ್ ಈಸ್ ಎ ಪ್ರಾಬ್ಲಮ್. ಹೌದು, ನನಗೆ ಆ ಪಾಯಿಂಟ್ ನನಗಿನ್ನೂ ಅರ್ಥವಾಗ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಎಲ್ಲಿ? ಪೊಲಿಟಿಕಲ್ ನಾವು ವಿ ಹ್ಯಾವ್ ನಥಿಂಗ್ ಟು ಸೇ, ಬಿಕಾಸ್ ಎಲ್ಲರೂ ನೀವು ಆರೋಪಗಳನ್ನು ಮಾಡಿಕೊಂಡು ಪರ್ಸೆಪ್ಷನ್ಸನ್ನು ಬಿಲ್ಡ್ ಮಾಡೋಕ್ಕೆ ನಿಮ್ಮ ಕಾಲ ಘಟ್ಟಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲೇ ಹೋರಾಟ ಮಾಡಿದ್ದೀರಿ. ಹಾಗಾಗಿ ಅವ್ರು ಮಾಡ್ತಿರೋದು ತಪ್ಪು, ಇವ್ರು ಮಾಡ್ತಿರೋದು ಸರಿ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಎಸ್. ಇನ್ನು ಮೂಡ ಹಗರಣ ಸಂಬಂಧ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳು 6 ದಿನದಿಂದ ನಡೆಸ್ತಾ ಇರುವ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಮಂಡ್ಯದಿಂದ ಶುರುವಾದ ಪಾದಯಾತ್ರೆ ಸಂಜೆ ಶ್ರೀರಂಗಪಟ್ಟಣಕ್ಕೆ ಹೋಯ್ತು. ನಾಳೆ ಮೈಸೂರು ತಲುಪುತ್ತೆ. ನಾಳಿದ್ದು ಬೃಹತ್. ಪ್ರಮುಖವಾಗಿ 3 ಜನ ಮಾತಾಡಿದ್ದಾರೆ. ಹೌದು ಸರ್, ನೋಡೋಣ. ಆಯುಷ್ ಮುಗ್ದೋಗ್ತಂಗೆ ಕಾಣ್ತಾ ಇದೆ. ಭ್ರಷ್ಟಾಚಾರಿಗಳು ಅಂತ ಪ್ರೂವ್ ಆಗೌಟಿದೆ. ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ. ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ. ಅವರು ಸ್ವಾತಂತ್ರ್ಯ ಇದ್ದಾರೆ, ಏನ್ ಬೇಕೋ ತನಿಖೆ ಮಾಡಲಿ. ಎಲ್ಲೋ ಒಂದ್ ಕಡೆ ಆಘಾತ ಆಗಿದೆ. ಏನಪ್ಪಾ ತನ್ನ ರಾಜಕೀಯ ಜೀವನದಲ್ಲಿ ಇಂತ ದಿನಗಳು ಬರ್ತದೆ ಅಂತೇಳಿ ಅವ್ರು ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾದಯಾತ್ರೆಗೆ ಹೆದರಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಿಗೆ ಹೆದರಿ ಕಳೆದ 16 ತಿಂಗಳು ಏನು SCP TSP ಅನುದಾನ ಡೈವರ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೌಂಡ್ಲೆಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ವಾಯ್ಸ್ಲೆಸ್ ಆಗಿದ್ದಾರೆ. ಕರ್ನಾಟಕದ ವಿಷಯ ಬಂದಾಗ ಮಾತಾಡಿ ಖರ್ಗೆ ಸಾಹೇಬ್ರೆ, ಮಾತಾಡಿ. ರಾಹುಲ್ ಮಾತಾಡುವಾಗ ಅವರು ಮುಖ್ಯಮಂತ್ರಿಗಳು ಒಂದು ಇದನ್ನ ಪ್ರಕಟ ಮಾಡ್ದಂಗೆ ಕಾಣಿಸ್ತು ನನಗೆ. ಅದು ಹೌದು, 40 ವರ್ಷದ ರಾಜಕಾರಣದಲ್ಲಿ ಈ ಥರದ್ದು ಯಾವುದೇ ಇದಕ್ಕೆ ತಿಗ್ಲಾಕೊಳ್ಳದಿದ್ದವನು ನಾನು ಈ ಥರದ್ದನ್ನು ಎದುರಿಸ್ಬೇಕಾಗಿ ಬಂತೇನೋ ಅನ್ನುವ ಒಂದು ಹರ್ಟ್ ಇದ್ದಂಗಿತ್ತು. ಬಟ್ ಮೈ ಪರ್ಸನಲ್ ಹರ್ಟ್ ಡಸ್ ನಾಟ್ ಕೌಂಟ್ ಇನ್ ಪಬ್ಲಿಕ್ ಲೈಫಲ್ಲಿ. ಮ್ಯಾಟರ್ ಆಗಲ್ಲ, ಅದರಿಂದ ಪ್ರಯೋಜನ ಆಗ್ಲಿಕ್ಕಿಲ್ಲ. ಸೊ ನೌ ಚೀಫ್ ಮಿನಿಸ್ಟರ್ ವಿಲ್ ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್. ಅದನ್ನ ಹೇಗೆ ಆ ಕಳಂಕ ಅಥವಾ ಅಂತಹ ಕಪ್ಪು ಚುಕ್ಕೆ ಡ್ಯಾಶ್ ಅವ್ರು ಏನು ಹೇಳ್ತಾರೆ ಅಂತ ಆಗೋದಾದ್ರೆ ಹಿಸ್ ಡಿಸಿಷನ್ ಹ್ಯಾಸ್ ಟು ಬಿ ಕ್ಲಿಯರ್, ವಿಚ್ ಐ ಥಿಂಕ್ ಬಹಳ ಸಟಲ್ ಆಗಿ ತುಂಬಾ ಸಣ್ಣದಾಗಿ ಇವತ್ತು ಮಾಡ್ದಂಗಿದೆ. ಯು ಟೇಕ್ ಇಟ್ ಬ್ಯಾಕ್ ಅಂತ ಅವ್ರಿಗೆ ಬಿಟ್ಟಿದ್ದಾರೆ ಮೂಡಾಗೇನೆ. ನಾವು ಸಂಬಡಿ ಹ್ಯಾಸ್ ಟು ಟೇಕ್ ಬ್ಯಾಕ್ ಇಫ್ ಇಟ್ ಇಸ್ ರಾಂಗ್. ಇದು ಸರ್ಕಾರ, ಈಗ ಅವರು ಹೇಳಿದ್ರು ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ದುರ್ಬಲಗೊಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಸೋತಿದ್ದಾರೆ ಅಂತ. ಇಲ್ಲೂ ಅಶೋಕ್ ಹೇಳ್ತಾರೆ ಈ ಸರ್ಕಾರದ ಆಯುಷ್ ಮುಗಿದಿದೆ. ನನಗೆ ಈ ಸರ್ಕಾರದ ಆಯುಷ್ ಮುಗಿದಿದೆ ಅಂತ ಅನ್ನಿಸ್ತಿಲ್ಲ ನನಗೆ. ನಂಬರ್ ವಿಶ್ವಾಗಿ ಹೋಗೋದಾದ್ರೆ ಬಿಕಾಸ್ ಆಫ್ ದಿ ನಂಬರ್ ಪಾಯಿಂಟ್ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೋದು, ಮುಖ್ಯಮಂತ್ರಿಗಳು ಹೋಗಬಹುದು, ಡ್ಯಾಶ್ ಇವೆಲ್ಲ ಡಿಫರೆಂಟ್ ಇಶ್ಯೂ. ಆಸ್ ಎ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲದು ಅದಕ್ಕೆ ಸಮಸ್ಯೆ ಬಂದಿದೆ ಅಂತ ನನಗೆ ಇನ್ನೂ ಅನ್ನಿಸುವ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಬಟ್ ವಿಜೇಂದ್ರ ಹೇಳಿದ್ದಿರಬಹುದು, ಇಂಥ ದಿನ ಬರುತ್ತೆ ಅಂತ ಸಿದ್ದರಾಮಯ್ಯ ಎಣಿಸಿರಲಿಲ್ಲ, ಇರ್ಬೋದು. ಅದು ಅವ್ರ ಮಾತಲ್ಲೂ ಇದೆ. ನಾನು ಇಂಥ ದಿನ ನೋಡ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಂತ ಅವ್ರಿಗೂ ಇದ್ದಂಗಿದೆ. ಲೆಟ್ಸ್ ಸಿ, ನಾಳೆ ಅವರು ಏನೇನು ಪ್ರತ್ಯುತ್ತರ, ಪ್ರತ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ, ನೋಡೋಣ. ಈ ಪಾದಯಾತ್ರೆ ನಾಳೆ ದೋಸ್ತಿಗಳದ್ದು ಮೈಸೂರನ್ನು ತಲುಪತ್ತೆ ಅಥವಾ ಶ್ರೀರಂಗಪಟ್ಟಣ ತಲುಪತ್ತೆ. ನಾಳೆ ಎಲ್ಲ ತಲುಪತ್ತೆ, ಇಲ್ಲ ಮೈಸೂರನ್ನು ತಲುಪಿಡುತ್ತೆ ನಾಳೆ. ಅಲ್ಲ, ರಾತ್ರಿ ಆಲ್ಟ್ ಮಾಡ್ಕೊಂಡು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ಅವರು, ಅವ್ರು ಫಿರಂಗಿ ಹಿಡ್ಕೊಂಡು. ಮೈಸೂರಂದ್ಮೇಲೆ ಫಿರಂಗಿ ತಾನೆ. ಆದರೆ ಅದಕ್ಕೆ ಮೊದಲೇ ಒಂದು ದಿನ ಅಂದರೆ ವಿಚ್ ಈಸ್ ನಾಳೆ, ಕಾಂಗ್ರೆಸ್ ಅದಕ್ಕೆ ಪ್ರತ್ಯುತ್ತರವಾಗಿ ಜನಾಂದೋಲನ ಸಮಾವೇಶವನ್ನು ಆರ್ಗನೈಸ್ ಮಾಡಿದೆ. ಬಹಳ ವಿಚಿತ್ರ, ಎರಡೂ ಒಂದೇ ಜಾಗದಲ್ಲಿ ನಡೆಯುತ್ತೆ. ಓಕೆ, ಶಾಮಿಯಾನ ಇಸ್ ಕಾಮನ್, ಆಕ್ಟರ್ಸ್ ಆರ್ ಡಿಫರೆಂಟ್. ಓಕೆ, ನಾಳೆ ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ನಡೀತಿರೋ ಈ ಸಮಾವೇಶಕ್ಕೆ ಲಕ್ಷಾಂತರ ಜನರನ್ನು ಸೇರಿಸೋದಕ್ಕೆ ಅವರ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ, ಸಿದ್ಧತೆಯೂ ಮಾಡಿದೆ. ಈ ಸಮಾವೇಶದಲ್ಲಿ ದೋಸ್ತಿ ನಾಯಕರುಗಳಿಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ ಅಂತ ಕೆಲವರ ನಿರೀಕ್ಷೆ. ಉತ್ತರ ಎಂದರೆ ಈಗ ಹೇಳಿರುವುದೇ ಉತ್ತರವು
ಅಥವಾ ಹೊಸದಾಗಿ ಏನಾದರೂ ಬಂದೀತಾ ಗೊತ್ತಿಲ್ಲ. ಹಿಂದೆ ದೋಸ್ತಿಗಳು ನಡೆದ ಟಾಕ್ ಫೈಟು, ಆಮೇಲೆ HDK ಕುಟುಂಬದ ಬಗ್ಗೆ ಅದೇನೋ 42 ಸೈಟ್ ಬಗ್ಗೆ ಯಾರೋ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ರಂತೆ BJP ಅವರು, ಅದನ್ನು ಈಗ ಕೈ ಪಡೆಯೋರು ತೋರಿಸ್ತಾರಂತೆ, ಮುಜುಗರ ಉಂಟು ಮಾಡ್ತಾರಂತೆ ಅಂತೆಲ್ಲ. ಈ ಮಧ್ಯೆ DK ಶಿವಕುಮಾರ್ ಅವರು ಮೈಸೂರನ್ನು ತಲುಪಿ ಅಲ್ಲಿ ಅವ್ರು ಹೇಳ್ತಾರೆ, CM ಸಿದ್ದರಾಮಯ್ಯಗೆ ನಾನೇ ಬಂಡೆ, ನಾನೇ ಶಕ್ತಿ, ನಾನೇ ಬಲ, ನಾನು ಎಲ್ಲ ಕಾಲಕ್ಕೂ ಅವರ ಪರ, ನಾನು ಮಾತ್ರ ಅಲ್ಲ ಇಡೀ ಪಕ್ಷನೇ ನಿಂತುಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ನೆನ್ನೆ ದೇವೇಗೌಡರು ಅಮಿತ್ ಶಾ ಭೇಟಿ ಮಾಡಿದ್ದನ್ನು ಉಲ್ಲೇಖಿಸಿ ಅವರು ಕುಟುಂಬದ ರಕ್ಷಣೆಗೆ ಹೋಗಿರಬೇಕು ಅಂತ ಏನೋ ಲೇವಡಿ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಗೊತ್ತಿಲ್ಲ ನಮಗೆ ಆ ಸಭೆಗಳನ್ನು ಯಾಕೆ ಮಾಡ್ಕೋತಾರೆ ಅವ್ರುಗಳು ಅಂತ. ಅಮಿತ್ ಶಾನ್ ಹೋಗಿ ದೇವೇಗೌಡರು ಮೀಟ್ ಮಾಡಿದ ತಕ್ಷಣ ಕುಟುಂಬ ರಕ್ಷಣೆ, ಪ್ರೈಮ್ ಮಿನಿಸ್ಟರ್ನ ಹೋಗ್ಬಿಟ್ಟು DK ಶಿವಕುಮಾರ್ ಮೀಟ್ ಮಾಡಿದ ತಕ್ಷಣ ಕಾಂಗ್ರೆಸ್ ಬಿಟ್ಟು ಹೊರಟೋಗ್ಬಿಡ್ತಾರಂತೆ, ಪ್ರೈಮ್ ಮಿನಿಸ್ಟರ್ಗೆ ಮಾತು ಕೊಟ್ಟು ಬಂದ್ಬಿಟ್ರಂತೆ ಅಂತ ಅನ್ನೋಕ್ಕಾಗತ್ತಾ? ಎಲ್ಲದಕ್ಕೂ ವಿಶೇಷ ಅರ್ಥ ಹಂಗೆ ಆಗ್ಲಿಕ್ಕಿಲ್ಲ. ಅನ್ಲೆಸ್ ಅವರಿಬ್ಬರ ನಡುವೆ ನಡೆದಿರುವ ಮಾತುಕತೆ ಅಶರೀರವಾಣಿಯ ರೂಪದಲ್ಲಿ ನಿಮ್ಗಳನ್ನು ತಲುಪಿದ್ರೆ ನನಗೆ ಗೊತ್ತಿಲ್ಲಪ್ಪ. ಏನಿಯೋ ಇಟ್ಸ್ ಆಲ್ ರೈಟ್. ಎಸ್, ನಾಳೆ ಕಾಂಗ್ರೆಸ್ನವರ ಸಮಾವೇಶ. ಏನೋ ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು, ಸುಳ್ಳ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ, ಆದ್ರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವ್ರನ್ನೆಲ್ಲ. ನಂಗೆ ಗೊತ್ತಿಲ್ಲ DCM ಅವ್ರಿಗೆ ಅವರು ಸ್ಟ್ರೆಸ್ಸು ಅಥವಾ ಮನಸ್ಸಿಗೆ ತೊಗೊಂಡಿದ್ದಾರೆ. ಮನಸ್ಸಿಗೆ ತೊಗೊಂಡಿರೋದು ಯಾವುದಂದ್ರೆ 40 ವರ್ಷದಲ್ಲಿ ಇದಂಗೆ ಅನ್ನೋದು. ಅದರ್ವೈಸ್ ಅವ್ರ ಸಂದರ್ಶನದಲ್ಲಿ ಹೇಳಿದ್ದು, ನಾನು ಯಾವ ಸ್ಟ್ರೆಸ್ಸಲ್ಲೂ ಇಲ್ಲ, ನಾನು ಯಾವ ಟೆನ್ಷನ್ನಲ್ಲೂ ಇಲ್ಲ, ನಾನು ಏನಿಲ್ಲ, ಆರಾಮಾಗಿದ್ದೀನಿ, ನಡ್ರಿ ಕಾಫಿ ಕುಡಿಯೋಣ ಅಂತ. ಬಟ್ ಸಮ್ಟೈಮ್ಸ್ ಪಬ್ಲಿಕ್ ಅಪಿಯರೆನ್ಸ್ ಏನಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಆಂತರಿಕವಾಗಿಯೂ ಹಾಗೆ ಇರಬೇಕು ಅಂತೇನಿಲ್ಲ. ಸಾರ್ವಜನಿಕವಾಗಿ ಪಬ್ಲಿಕ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಒಳಗಡೆ ಇರಬಹುದಾದ ಆತಂಕಗಳಿಗೂ ಗೊತ್ತಿಲ್ಲ ನಮಗೆ. ಈ ಪ್ರಕರಣದಲ್ಲಿ ಅದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಏನು ಪಡಿಬಹುದು? ಇವರು ಪಾದಯಾತ್ರೆ ಮಾಡಿದ್ರು, ಅವ್ರು ಜನಾಂದೋಲನ ಮಾಡಿದ್ರು, ಇವ್ರು ಬೈದ್ರು, ಅವ್ರು ದಾಖಲೆ ಇಟ್ಟರು, ಇವ್ರು ದಾಖಲೆ ಇಟ್ಟರು. ವಾಟ್ ನೆಕ್ಸ್ಟ್ ಆಗೋದೇನು? ಪ್ರಶ್ನೆ ಏನು? ಅದು ಎರಡನೇ ಹಂತದನ್ನು ತಲುಪೋದಕ್ಕೆ ಇದಕ್ಕೆ ಜಾಗ ಇರಬಹುದಾದ್ದು ಎರಡು ಕಡೆ. ನಂಬರ್ 1, ಖಾಸಗಿಯಾಗಿ ನ್ಯಾಯಾಲಯಗಳನ್ನು ಅಪ್ರೋಚ್ ಮಾಡ್ತಿರೋರು ಯಾರು ಮಾಡ್ತಿರೋದಾರ ಅವರುಗಳು ನ್ಯಾಯಾಲಯ ಮಾನ್ಯ ಮಾಡಿ ಅದನ್ನೊಂದು ವಿಚಾರಣೆಯ ರೂಪದಲ್ಲಿ ತೆಗೆದುಕೊಳ್ಳುವುದು. ನಂಬರ್ 2, ರಾಜ್ಯಪಾಲರು ದೂರುದಾರ ಯಾರೋ ಕೊಟ್ಟಿರೋರ ಅರ್ಜಿಯನ್ನೇ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಏನಾದ್ರು ಪರ್ಮಿಷನ್ ಕೊಟ್ಟರೆ, ಆಗ ಯಾವುದೋ ಒಂದು ತನಿಖಾ ಸಂಸ್ಥೆ ಬಂದದಕ್ಕೆ FIR ಮಾಡಿ ಅವಾಗ ಇವ್ರ ಹೆಸರನ್ನ ಹಾಕಿದ್ರೆ ಆಗ ಅದು ಇನ್ನೊಂದು ಹಂತವನ್ನು ತಲುಪತ್ತೆ ಕಾನೂನಾತ್ಮಕವಾಗಿ. ಯಾಕಂದರೆ ರಾಜಕೀಯವಾಗಿ ಅವರು ಐ ಡೋಂಟ್ ಕೇರ್, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ರಾಜೀನಾಮೆ ಕೊಡಲ್ಲ ಅಂತ ಅವ್ರು ಹೇಳಾಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿ ಹೋಗುತ್ತೆ. ಕಾನೂನಾತ್ಮಕವಾಗಿ ಏನು ಹೋಗುತ್ತೆ? ರಾಜ್ಯಪಾಲರಿಗಿರಬಹುದಾದ ಅಧಿಕಾರವನ್ನು, ಇನ್ಕ್ಲೂಡಿಂಗ್ ಡಸ್ ಹಿ ಹ್ಯಾವ್ ಒರಿಜಿನಲ್ ಪವರ್ಸ್ ಟು ಇಶ್ಯೂ ಎ ಶೋಕಾಸ್ ನೋಟಿಸ್ ಅನ್ನೋದರ ಸಮೇತ ನ್ಯಾಯಾಲಯದ ವಿಮರ್ಶೆಯ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ನ್ಯಾಯಾಲಯಗಳು ಇತ್ತೀಚೆಗೆ, ಅದರಲ್ಲೂ ಸುಪ್ರೀಂ ಕೋರ್ಟು, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ದಿಲ್ಲಿ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ದು ಅಥವಾ ಕೇಂದ್ರ ಸರ್ಕಾರದ್ದು, ಇಲ್ಲೆಲ್ಲ ರಾಜ್ಯಪಾಲರ ಅಧಿಕಾರಗಳ ವ್ಯಾಪ್ತಿಯನ್ನು ಪರಾಮರ್ಶೆಗೆ ಒಳಪಡಿಸ್ತಾ ಇದೆ. ಇದೆಯಾ ಇಲ್ವಾ? ಇದು ಇನ್ನೊಂದು ಅದೇ ಥರ ರೆಫರ್ಡ್ ಪ್ರಕರಣವಾಗಿ ಹೋಗಿ ನಿಲ್ಲಬಹುದು ಅಷ್ಟು. ಅಲ್ಲಿಯವರೆಗೆ ಈ ಹೋರಾಟ ನೀನ್ಯಾರು ನಾನ್ಯಾರು ಅಷ್ಟು. ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿನ 82ನೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರೊಂದು ದಾಖಲಾಗಿದೆ. ಮುಖ್ಯಮಂತ್ರಿಗಳ ಜೊತೆಗೆ ಅವರ ಪತ್ನಿ ಪಾರ್ವತಮ್ಮ ಮತ್ತು ಸಿಎಂ ಬಾಮೈದ ಮಲ್ಲಿಕಾರ್ಜುನ ನಿಂಗಾ ಅಲಿಯಾಸ್ ಜವರ ಸೇರಿ ಹಲವರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನು ಕೊಟ್ಟಿದ್ದಾರೆ. ಈ ಅರ್ಜಿ ವಿಚಾರಣೆ ನಾಳೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ಟ ನಡೆಸುತ್ತಾರೆ. ಆದರೆ ಇದು ಸುಳ್ಳು ಕೇಸ್, ಇದಕ್ಕೆ ಉತ್ತರ ಕೊಡುವ ಶಕ್ತಿ ನನಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ, ನಮ್ಮ ತಂದೆಗೆ ದೆಹಲಿ ಹೈಕಮಾಂಡ್ನಿಂದ ಕ್ಲೀನ್ ಚೀಟ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ವಿರುದ್ಧ ಇಡಿ ವಿಚಾರಣೆ ಖಂಡಿಸಿ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ಸಂಬಂಧ ಸಿಎಂ ಡಿಸಿಎಂ ಸೇರಿದಂತೆ 110 ಮಂದಿಗೆ ಬೆಂಗಳೂರಿನ 2ನೇ ಎಸಿಎಂಎಂ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಆಗಸ್ಟ್ 29ರಂದು ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ತಿಳಿಸಿದೆ.
ಹಾಕಿ ಸುಳ್ಳು ಕೇಸ್ಗಳು ಹಾಕಿದ್ರೆ ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳವೆಲ್ಲ ನಿಲ್ಲಲ್ಲ ಕಾನೂನು. ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಈಗಾಗಲೇ ಡೆಲ್ಲಿಯಿಂದ ಹೈಕಮಾಂಡ್ ಅವರು ಕೂಡ ಬಂದು ತಂದ್ರೊಳಗೆ ತಂದೆಯವ್ರದ್ದು ಏನೂ ತಪ್ಪಿಲ್ಲ, ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ನಮ್ಮ ಪಕ್ಷದ ಬೆಂಬಲ, ನಮ್ಮ ಕಾರ್ಯಕರ್ತರ ಬೆಂಬಲ, ನಮ್ಮ ನಾಯಕರ ಬೆಂಬಲ ಇದೆ. ನಾವು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಸಪೋರ್ಟ್ ಮಾಡ್ತೀವಿ ಅನ್ನೋದು ಬೇರೆ, ತಪ್ಪಿಲ್ಲ ಅನ್ನೋದು ಬೇರೆ ಅಲ್ವಾ? ಎರಡು ಬೇರೆ ಬೇರೆ. ಅದು ಅವ್ರವ್ರ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ಖಾಸಗಿ ದೂರಿನ ವಿಚಾರದಲ್ಲಿ ಪಾರ್ಟಿ ಚೀಫ್ ಮಿನಿಸ್ಟ್ರೇ ಆಗತ್ತಾ, ಅವ್ರ ವೈಫ್ ಆಗತ್ತಾ, ಮೂಡಾನೂ ಆಗತ್ತಾ? ಈ ಪ್ರಕರಣದಲ್ಲಿ ದಿ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕಾನೂನು ಪ್ರಕಾರದಲ್ಲಿ ಅಧಿಕಾರಿಗಳದ್ದು ಫಿಕ್ಸ್ ಆಗಬೇಕು. ಹೌದು ಇಟ್ ಕಾಂಟ್ ಬಿ ಜಸ್ಟ್ ಎ ಪಾಲಿಟಿಷಿಯನ್ ಓನ್ಲಿ ಬಿಕಾಸ್ ಸಂಬಡಿ ಇಸ್ ಪಾಲಿಟಿಷಿಯನ್. ಅಲ್ಲಿ ಹೌದು, ರದ್ದಾದ ನಂತರ ಕಾನೂನುಗಳು ಮತ್ತು ಸ್ಥಾಪಿತ ಕಾನೂನುಗಳು ಕಣ್ಣ ಮುಂದೆ ಇರುವುದಕ್ಕೆ ವಿರುದ್ಧವಾದದ್ದನ್ನು ಮಾಡಿದ್ದರೆ ಅಧಿಕಾರಿಗಳು ಜವಾಬ್ದಾರಿ ಆಗಬೇಕು. ನಾಳೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಬರುತ್ತೆ. ಅವ್ರಿಲ್ದೆ ಇದೆಲ್ಲ ಸಂಬಡಿ ವಿಲ್ ಆಸ್ಕ್ ಸಮಥಿಂಗ್. ನೀವು ಹೋಗ್ಬಿಟ್ಟು ಅರ್ಜಿ ಕೊಡಿ ನಾಳೆ, ಎಸ್ ಸರ್, ಇದು ನಂದೊಂದು ಜಮೀನ್ಗೆ 1 ಎಕರೆ ಜಮೀನು ಇದಾಗ್ಬಿಟ್ಟಿದೆ, ಈಗ 26 ಸೈಟ್ ಕೊಟ್ಬಿಡಿ ಅಂತಂದ್ರೆ ನೀವು 1000 ಕೇಳ್ಬೋದು. ವ್ಯಾಲಿಡ್ ಇರ್ಬೇಕಲ್ಲ. ನೀವು 1000 ಕೇಳ್ಬೋದು. ಕೇಳೋರು ನಾನು ಏನ್ ಬೇಕಾದ್ರೂ ಕೇಳ್ತೀನಿ ಅಂತ ಕೇಳ್ಬೋದು. ಅದು ಕಾನೂನು ಪ್ರಕಾರ ಹೌದಾ ಅಲ್ವಾ ಅನ್ನೋ ಇತ್ಯರ್ಥವನ್ನು ಅಧಿಕಾರಿಗಳು ಮಾಡಬೇಕಲ್ಲ. ಅದಕ್ಕೆ ತಾನೇ ಅವ್ರು ಇರೋದು. ಆ ಕೆಲಸ ಬಿಟ್ಟು ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಲಾ ಅಂಡ್ ಎಕ್ಸಿಕ್ಯೂಷನ್ ಆಫ್ ಲಾ, ಅದು ತಾನೇ ನಿಮ್ಮ ಪ್ರೈಮರಿ ಡ್ಯೂಟಿ. ಹಾಗಾಗಿ ಈಗ ನಾಳೆ ಇದು ಖಾಸಗಿ ದೂರ ಆದಾಗಲೂ ಅಧಿಕಾರಿಗಳ ಪಾತ್ರವೂ ರೆಸ್ಪಾಂಡೆಂಟ್ಗಳಾಗಿ ಒಳಗೆ ಬರಬೇಕು. ಬರೀ ಅವರವರೇ ಮಾಡಬಾರ್ದು. ಇದನ್ನ ತನಿಖೆಯ ಭಾಗ ಅವರು ಆಗ್ಬೇಕು. ನೋಡೋಣ, ಇಟ್ಸ್ ಎ ಕ್ಯೂರಿಯಸ್ ಕೇಸ್. ಏನ್ ಲೆಟ್ಸ್ ಸಿ. ಮಾಡ್ತಾರೆ?